ADHD ಮಕ್ಕಳನ್ನ ನಾವು ನಿರ್ಲಕ್ಷಿಸಿದ್ರೆ ಏನಾಗಬಹುದು ತಿಳ್ಕೊಳ್ಳೋಣ. ADHD ಮಕ್ಕಳನ್ನ ನಾವು ಸರಿಯಾದ ಸಮಯದಲ್ಲಿ ಪತ್ತೆ ಹಚ್ಚಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ನಾವು ನೀಡದೇ ಇದ್ರೆ ಆ ಮಕ್ಕಳಲ್ಲಿ ನಾವು ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಕಾಣಬಹುದು. ಕಾನ್ಸಂಟ್ರೇಷನ್ ಇಲ್ಲದೆ ಇರೋದ್ರಿಂದ ಶಾಲೆಯಲ್ಲಿ ಕಲಿಸಿದ್ದನ್ನ ಮಕ್ಕಳು ಗ್ರಾಸ್ ಮಾಡ್ಕೊಳ್ಳದೆ ಹೋಗಬಹುದು. ಬರಿಬೇಕಾದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ಸಿಲ್ಲಿ ಮಿಸ್ಟೇಕ್ಸ್ ನ ಹೆಚ್ಚು ಮಾಡಿ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋದಿರಬಹುದು. ಅದೇ ರೀತಿ ಅವ್ರಿಗೆ ಏನಿರುತ್ತೆ ಅಂತಂದ್ರೆ ತಾವ್ ಹೇಳಿದ್ದನ್ನ ಎಲ್ಲರೂ ಕೂಡ ಕೇಳ್ಬೇಕು, ತಾವ್ ಹೇಳಿದ ಹಾಗೆ ನಡಿಬೇಕು, ಬೇರೆಯವರನ್ನ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಹಾಗಾಗೋದ್ರಿಂದ ಅವರಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಅನ್ನ ಕೂಡ ಕಾಣಬಹುದು. ಇಲ್ಲ ಅಂತಂದ್ರೆ ಅವರ ಕೋಪದಿಂದ ಯಾವುದೇ ಒಂದು ಇಂಪಲ್ಸಿವ್ ಬಿಹೇವಿಯರ್ ಅಂತ ಹೇಳ್ತೇವೆ, ಏನೋ ಒಂದು ಹೇಳೋದಕ್ಕೆ ಹೋದ್ರೆ ಪೇರೆಂಟ್ಸ್ ಅದಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡುವಂಥದ್ದು. ಸೊ ಇಂಪಲ್ಸಿವ್ ಬಿಹೇವಿಯರ್ಸ್ ಅನ್ನ ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಇದನ್ನ ನಾವು ಹಾಗೆ ಬಿಡ್ತಾ ಹೋದ್ರೆ ಒಪ್ಪೋಸ್ ಮಾಡುವಂಥದ್ದು. ತಂದೆ ತಾಯಂದ್ರಿಗೆ ಏನೋ ಒಂದು ಕೇಳಲಿಕ್ಕೆ ಹೋದ್ರೆ ಅವರಿಗೆ ತಿರುಗುತ್ತರವನ್ನು ಕೊಡೋದಿರಬಹುದು ಅಥವಾ ಜಗಳಾಡೋದಿರಬಹುದು. ಯಾವುದೇ ಒಂದು ಕೆಟ್ಟ ಅಭ್ಯಾಸಕ್ಕೆ ಅವರು ಒಲವನ್ನು ತೋರಿಸಿಕೊಂಡು ಅದನ್ನ ಟ್ರೈ ಮಾಡೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೋಗೋದಿರಬಹುದು. ಈ ರೀತಿ ಎಲ್ಲ ತೊಂದರೆಗಳನ್ನು ನಾವು ಕಾಣಬಹುದು. ಸೊ ಹಾಗಾಗಿ ADHD ಅನ್ನ ಸರಿಯಾದ ಸಮಯಕ್ಕೆ ಪತ್ತೆ ಹಚ್ಚಿಕೊಳ್ಳಿ ಮತ್ತೆ ಸರಿಯಾದ ಸಪೋರ್ಟ್ ಅನ್ನ ಆ ಮಕ್ಕಳಿಗೆ ನೀಡಿ.